ರಾಜ್ಯದಲ್ಲಿ ಜಾತಿ ಜನಗಣತಿ ಬೆಂಕಿ ಹೊತ್ಕೊಳ್ತಾ ಇದೆ. ಲಿಂಗಾಯತರನ್ನ ಎದುರಾಕೊಂಡು ಇರಕ್ಕಾಗತ್ತಾ? ಒಕ್ಕಲಿಗರ ವಿರುದ್ಧವಾಗಿ ರಾಜ್ಯಭಾರ ಮಾಡೋದಕ್ಕಾಗತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಈ ರೀತಿ ಗುಡುಗಿದ್ದಾರೆ. ಲಿಂಗಾಯತರನ್ನ ಎದುರಾಕೊಂಡು ನೀವು ಸರ್ಕಾರ ಮಾಡ್ತೀರಾ? ಒಕ್ಕಲಿಗರ ವಿರುದ್ಧವಾಗಿ ರಾಜ್ಯಭಾರ ಮಾಡ್ತೀರಾ? ಇದು ಶಿವಶಂಕರಪ್ಪ ಅವರ ಗುಡುಗಿನ ಪ್ರಶ್ನೆ. ನೋಡಿ, ಜಾತಿ ಜನಗಣತಿ ಯಾವ ರೀತಿ ಧಗ ಅಂತ ಈಗಾಗಲೇ ರಾಜ್ಯದಲ್ಲಿ ನಿಧಾನಕ್ಕೆ ಆವರಿಸಿಕೊಳ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ನೇರವಾಗಿ ಹಿಟ್ ವಿಕೆಟ್ ಒಂದ್ ರೀತಿ. ಒಕ್ಕಲಿಗರ ವಿರುದ್ಧವಾಗಿ ನೀವು ರಾಜ್ಯಭಾರ ಮಾಡ್ತೀರಾ, ಲಿಂಗಾಯತರನ್ನ ಎದುರು ಹಾಕೊಳ್ತೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ತೀರ್ಮಾನ ಏನ್ ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್? ವೀರಶೈವ ಲಿಂಗಾಯತ ನಮ್ ಸಭೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್? ವೀರಶೈವ ಲಿಂಗಾಯತ ನಮ್ ಸಭೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವರೇ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ, ಗಮನಿಸ್ತಾ ಇದ್ದೀವಿ, ಶಾಮನೂರು ಶಿವಶಂಕರಪ್ಪ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರು. ಲಿಂಗಾಯತರನ್ನ ಎದುರು ಹಾಕೊಂಡು ನೀವು ಸರ್ಕಾರ ನಡೆಸ್ತೀರಾ, ಒಕ್ಕಲಿಗರ ಎದುರು ಹಾಕೊಂಡು ರಾಜ್ಯಭಾರ ಮಾಡ್ತೀರಾ ಅಂತ. ಅದರ ಅರ್ಥ ಯಾವುದೇ ಕಾರಣಕ್ಕೂ ನೀವು ಇದನ್ನ ಜಾರಿಗೆ ತರಕೂಡದು ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಂತಿದೆ ಶಾಮನೂರು ಶಿವಶಂಕರಪ್ಪ ಅವರು. ಏನೇನು ಮಾತಾಡಿದ್ರು? ಖಂಡಿತವಾಗಿ ಶ್ರೀಪಾದ್, ಏನಂದ್ರೆ ಈ ಹಿಂದೆ ಕೂಡ ಮೊದಲಿಂದಲೂ ಕೂಡ ಈ ಒಂದು ಜಾತಿ ಗಣತಿ ಏನು ಬಿಡುಗಡೆಗೆ ವಿರೋಧ ವ್ಯಕ್ತವಾಗ್ತಲೇ ಇತ್ತು. ಈ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಈ ಹಿಂದೆ ವಿರೋಧ ವ್ಯಕ್ತ ಮಾಡಿದ್ರು. ಈಗ ಇತ್ತೀಚೆಗೆ ಏನು ಒಂದು ವರದಿ ಏನ್ ಲೀಕ್ ಆಗಿದೆ, ಆ ವರದಿಯ ಪ್ರಕಾರ ಏನ್ ರಾಜ್ಯದಲ್ಲಿ ಏನು ಮುಸ್ಲಿಂ ಸಮುದಾಯವನ್ನು ಅತಿ ಹೆಚ್ಚು ತೋರಿಸಿದ್ದಾರೆ, ಆದ್ರೆ ಲಿಂಗಾಯತರು ಮತ್ತೆ ಒಕ್ಕಲಿಗರ ಸಮುದಾಯವನ್ನು ಅತಿ ಕಡಿಮೆ ತೋರಿಸಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಯಾರೇ ಆಡಳಿತ ಮಾಡ್ಬೇಕಂದ್ರೂ ಕೂಡ ಲಿಂಗಾಯತರನ್ನಾಗ್ಲಿ ಮತ್ತೆ ಒಕ್ಕಲಿಗರನ್ನ ಎದುರಾಕೊಂಡು ಆಡಳಿತ ಮಾಡೋದು ಉಂಟಾ ಎಂಬ ಒಂದು ಪ್ರಶ್ನೆ ನೇರವಾಗೇನೆ ಹಾಕಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನ ಹಿರಿಯ ಮಾಜಿ ಸಚಿವರಾದಂತರು, ಈಗ ಈ ಹಾಲಿ ಶಾಸಕರಾದಂತ ಶಾಮನೂರು ಶಿವಶಂಕರಪ್ಪರು, ಇವರು ರಾಷ್ಟ್ರೀಯ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈ ಒಂದು ಹೇಳಿಕೆ ಕೊಟ್ಟಿರೋದು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ನಾವು ರಾಜ್ಯ ಸರ್ಕಾರಕ್ಕೆ ಏನು ಒಂದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ನಾವು ಲಿಂಗಾಯತರು ಮತ್ತೆ ಒಕ್ಕಲಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಇದ್ದೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಂತ ಒಂದು ಮಾತಾಗಿದೆ ಅಂತಾನೆ ಹೇಳ್ಬೋದು. ರಾಜ್ಯದಲ್ಲಿ ಜಾತಿ ಜನಗಣತಿ ಬೆಂಕಿ ಹೊತ್ಕೊಳ್ತಾ ಇದೆ. ಲಿಂಗಾಯತರನ್ನ ಎದುರಾಕೊಂಡು ಇರಕ್ಕಾಗತ್ತಾ? ಒಕ್ಕಲಿಗರ ವಿರುದ್ಧವಾಗಿ ರಾಜ್ಯಭಾರ ಮಾಡೋದಕ್ಕಾಗತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಈ ರೀತಿ ಗುಡುಗಿದ್ದಾರೆ. ಲಿಂಗಾಯತರನ್ನ ಎದುರಾಕೊಂಡು ನೀವು ಸರ್ಕಾರ ಮಾಡ್ತೀರಾ, ಒಕ್ಕಲಿಗರ ವಿರುದ್ಧವಾಗಿ ರಾಜ್ಯಭಾರ ಮಾಡ್ತೀರಾ? ಇದು ಶಿವಶಂಕರಪ್ಪ ಅವರ ಗುಡುಗಿನ ಪ್ರಶ್ನೆ. ನೋಡಿ, ಜಾತಿ ಜನಗಣತಿ ಯಾವ ರೀತಿ ಧಗ ಅಂತ ಈಗಾಗಲೇ ರಾಜ್ಯದಲ್ಲಿ ನಿಧಾನಕ್ಕೆ ಆವರಿಸಿಕೊಳ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ನೇರವಾಗಿ ಹಿಟ್ ವಿಕೆಟ್ ಒಂದ್ ರೀತಿ. ಒಕ್ಕಲಿಗರ ವಿರುದ್ಧವಾಗಿ ನೀವು ರಾಜ್ಯಭಾರ ಮಾಡ್ತೀರಾ, ಲಿಂಗಾಯತರನ್ನ ಎದುರು ಹಾಕೊಳ್ತೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ತೀರ್ಮಾನ ಏನ್ ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತವ್ರಿಗೆ ಅವರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ
ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿದ್ರೆ ಇಬ್ಬರು ಸೇರಿದ ಹೇಳಿದಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್ ವೀರಶೈವ ಲಿಂಗಾಯತ? ನಮ್ ಸಭೆ ಒಳಗೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡು ಊಟ ಆಡ್ಬೇಕತ್ತೆ ಅವ್ರಿಗೆ. ಅವರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಯಾಕಂದ್ರೆ ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿದ್ರೆ ಇಬ್ಬರು ಸೇರಿದ ಹೇಳಿದಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್ ವೀರಶೈವ ಲಿಂಗಾಯತ? ನಮ್ ಸಭೆ ಒಳಗೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡು ಊಟ ಆಡ್ಬೇಕತ್ತೆ ಅವ್ರಿಗೆ. ಅವರೇ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ, ಗಮನಿಸ್ತಾ ಇದ್ದೀವಿ, ಶಾಮನೂರು ಶಿವಶಂಕರಪ್ಪ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರು. ಲಿಂಗಾಯತರನ್ನ ಎದುರು ಹಾಕೊಂಡು ನೀವು ಸರ್ಕಾರ ನಡೆಸ್ತೀರಾ, ಒಕ್ಕಲಿಗರ ಎದುರು ಹಾಕೊಂಡು ರಾಜ್ಯಭಾರ ಮಾಡ್ತೀರಾ ಅಂತ. ಅದರ ಅರ್ಥ ಯಾವುದೇ ಕಾರಣಕ್ಕೂ ನೀವು ಇದನ್ನ ಜಾರಿಗೆ ತರಕೂಡದು ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಂತಿದೆ ಶಾಮನೂರು ಶಿವಶಂಕರಪ್ಪ ಅವರು. ಏನೇನು ಮಾತಾಡಿದ್ರು? ಖಂಡಿತವಾಗಿ ಶ್ರೀಪಾದ್, ಏನಂದ್ರೆ ಈ ಹಿಂದೆ ಕೂಡ ಮೊದಲಿಂದಲೂ ಕೂಡ ಈ ಒಂದು ಜಾತಿ ಗಣತಿ ಏನು ಬಿಡುಗಡೆಗೆ ವಿರೋಧ ವ್ಯಕ್ತವಾಗ್ತಲೇ ಇತ್ತು. ಈ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಈ ಹಿಂದೆ ವಿರೋಧ ವ್ಯಕ್ತ ಮಾಡಿದ್ರು. ಈಗ ಇತ್ತೀಚೆಗೆ ಏನು ಒಂದು ವರದಿ ಏನ್ ಲೀಕ್ ಆಗಿದೆ, ಆ ವರದಿಯ ಪ್ರಕಾರ ಏನ್ ರಾಜ್ಯದಲ್ಲಿ ಏನು ಮುಸ್ಲಿಂ ಸಮುದಾಯವನ್ನು ಅತಿ ಹೆಚ್ಚು ತೋರಿಸಿದ್ದಾರೆ, ಆದ್ರೆ ಲಿಂಗಾಯತರು ಮತ್ತೆ ಒಕ್ಕಲಿಗರ ಸಮುದಾಯವನ್ನು ಅತಿ ಕಡಿಮೆ ತೋರಿಸಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಯಾರೇ ಆಡಳಿತ ಮಾಡ್ಬೇಕಂದ್ರೂ ಕೂಡ ಲಿಂಗಾಯತರನ್ನಾಗ್ಲಿ ಮತ್ತೆ ಒಕ್ಕಲಿಗರನ್ನ ಎದುರಾಕೊಂಡು ಆಡಳಿತ ಮಾಡೋದು ಉಂಟಾ ಎಂಬ ಒಂದು ಪ್ರಶ್ನೆ ನೇರವಾಗೇನೆ ಹಾಕಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನ ಹಿರಿಯ ಮಾಜಿ ಸಚಿವರಾದಂತರು, ಈಗ ಈ ಹಾಲಿ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪರು, ಇವರು ಏನ್ ರಾಷ್ಟ್ರೀಯ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈ ಒಂದು ಹೇಳಿಕೆ ಕೊಟ್ಟಿರೋದು ನೋಡ್ತಾ ಇದ್ರೆ, ಎಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ನಾವು ರಾಜ್ಯ ಸರ್ಕಾರಕ್ಕೆ ಏನು ಒಂದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರೋದು ನೋಡಿದ್ರೆ, ಎಲ್ಲ ಒಂದ್ ಕಡೆ ನಾವು ಲಿಂಗಾಯತರು ಮತ್ತೆ ಒಕ್ಕಲಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಇದ್ದೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಂತ ಒಂದು ಮಾತಾಗಿದೆ ಅಂತಾನೆ ಹೇಳ್ಬೋದು.